ಚಿನ್ನ ತಂಬಿ ಅವ್ರ ಹತ್ರ 205 ಗ್ರಾಮ್ ಚಿನ್ನ ಇಟ್ಟು ತಗೊಂಡೋಗಿದ್ದೆ. ನನಗೆ ಪ್ರಾಬ್ಲಮ್ ಇತ್ತು. ಆ ದಿನ ಅವ್ರು ಏನ್ ಮಾಡಿದ್ರು, SBI ಅಲ್ಲಿ ಇದೆ ತಗೊಂಬಂದು ಟ್ರಾನ್ಸ್ಫರ್ ಮಾಡ್ಕೊಂಬಂದು ಅವ್ರ ಬ್ಯಾಂಕ್ ಅಲ್ಲಿ ಹಾಕೊಂಡ್ರು. ನಂದು 916, ಅವನ್ ಇವಾಗ 770 ಅಂತ ಬರ್ಕೊಂಡಿದ್ದಾನೆ. ಅದು ನಮ್ಮ ಮನೆಯವ್ರ ಹೆಸರಲ್ಲೇ ಇರೋದು. ಇಲ್ಲಿಂದ ತಗೊಂಡೋದಾಗ್ಲು ಅವ್ರ ಹೆಸರಲ್ಲಿ ಇದ್ದಿದ್ದು. ನನಗೆ 11.5 ಲಕ್ಷ ಕೊಟ್ಟಿದ್ದಾನೆ. ಅದಕ್ಕೆ ನೆಕ್ಸ್ಟ್ ಹೋದಾಗ ನನ್ನ ಹತ್ರ ಬಿಲ್ ನನ್ನ ಹತ್ರ ಇದೆ, ಒರಿಜಿನಲ್ ಇದೆ. ಆದ್ರೂನು ಒಂದ್ ಚೆಕ್ ಕೊಟ್ಟಿದ್ದೇನೆ, ಚೀಟಿಂಗ್ ಚೆಕ್. ನನಗೀಗ ಇನ್ನ 33 ಲಕ್ಷ ಅಮೌಂಟ್ ಬರ್ಬೇಕು. ಎಷ್ಟು ಗ್ರಾಮ್ ಚಿನ್ನ ಇಟ್ಟಿದ್ದೀರಿ ನೀವು? 205 ಗ್ರಾಮ್ ಚಿನ್ನ ಇಟ್ಟಿರೋದು. ಎಷ್ಟು ಡಿಸ್ಕೊಂಡಿದ್ದೀರಿ ಅಂತವು? ನಾನು ಕೊಟ್ಟಿರೋದು 11.5. 3.5 ಅಮೌಂಟ್ ಕೊಟ್ಟಿದ್ದಾನೆ. ಒಂದು ಚೆಕ್ ಕೊಟ್ಟಿದ್ದಾನೆ. 11.5 3.5. 15 ಲಕ್ಷ. 3.5 ಲಕ್ಷಕ್ಕೆ ಚೆಕ್ ಕೊಟ್ಟಿದ್ದಾನೆ. ನಿಮ್ಮ ಚಿನ್ನದ ಬೆಲೆ ಎಷ್ಟಿದೆ ಈಗ? ಇವತ್ತು 33 ಲಕ್ಷ. 33 ಲಕ್ಷ ಬೆಲೆ ಇದೆ. ಈಗ ಕೇಳಿದ್ರೆ ಏನ್ ಹೇಳ್ತಾನೆ ಅವನು? ನಮ್ಮ ಮನೆಯವ್ರಿಗೆ ಹೊಡಿಬೇಕು ಬಿಟ್ಟಾನೆ, ದಬ್ಬಾಳಿಕೆ ಮಾಡ್ತಾವನೆ. ನಾನು ಅದಕ್ಕೆ ಎದ್ರಿಕೊಂಡು ಹೋಗೋದು ಬಿಟ್ಬಿಟ್ಟು, ಅವನ ಪ್ರೂಫ್ ಇದೆ ನನ್ನ ಹತ್ರ. ಅವನೇನಾರು ಇದ್ ಮಾಡಿದ್ರೆ ಅಲ್ಲಿಗ ಅವ್ರು ಕರೀತಾರೆ. ಅವ್ರ ಹೆಸರೇನು? ಮದನ್ ಕುಮಾರ್. SI ಹತ್ರ ಹೋದ್ರೆ ಮದನ್ ಕುಮಾರ್ ಹತ್ರ ಅವರು ತಗೊಂಬಂದಿ ಕೊಡಿಸ್ತೀನಿ, ನಿಮ್ದೇನಿಲ್ಲ ಅಲ್ಲಿ, ಆ ತರ ಎಲ್ಲ ಅವರು ಹೇಳ್ತವ್ರೆ. ಪೊಲೀಸ್ ಸ್ಟೇಷನ್ ಬಂದು ಈ ತರ ಕಮಿಷನರ್ ಆಫೀಸ್ಗೆ ಹೋಗಿದ್ದೆ, ಅಲ್ಲಿನ FIR ಹಾಕಿಸ್ತೀನಿ ಹೋಗಿ ಅಂದ್ರು. ಅಲ್ಲಿಂದ ಅಲ್ಲಿಗೆ ಬಂದ್ರೆ ಅವ್ರೇನು ಮಾಡಲ್ಲ. 4 ತಿಂಗಳು ಬೇಕು, 5 ತಿಂಗಳು ಬೇಕು ಅಂತಾರೆ. ಅಷ್ಟು ಚೆಕ್ಕೆ ಹೋಗುತ್ತೆ. ಚೆಕ್ ನ ಬ್ಯಾಂಕ್ ಹಾಕಿದೀರಾ? 3 ಸರಿ ಹಾಕಿದೀನಿ. 3 ಸರಿ ಕಂಟಿನ್ಯೂ ಇದಾಗಿದೆ, ಬೋನ್ಸ್ ಆಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ರತ್ನ. ಇವರು ಶಿವರಾಜು. ಪಾಂಡವಪುರ, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಪಾಂಡವಪುರ. ಎಷ್ಟು ಲಕ್ಷ ನಿಮ್ಮ ಮೋಸ ಆಗಿದೆ? ನಮಗೆ 16 ಲಕ್ಷ ಬರ್ಬೇಕು. ಇನ್ನು 16 ಲಕ್ಷ ಮೋಸ ಆಗಿದೆ. 16 ಲಕ್ಷ. ಯಾರ ಹತ್ರ ಮೋಸ ಇದೆ? ಹೆಸರೇನು? ಚಿನ್ನ ತಂಬಿ, ಅದು ಸೌಂದರ್ಯರಾಜು. ನಾವು ನಮಗೆ ಕರೆದಿದ್ದು ನಕ್ಷತ್ರನ ಹುಡುಗಿ. ಕಾಲ್ ಮಾಡಿದ್ರೆ ಟಿವಿ ಮಾಧ್ಯಮ ನೋಡಿದ್ವಿ, ಬನ್ರಿ ನಕ್ಷತ್ರನ ಹುಡುಗಿ, ಬನ್ನಿ ಮೇಡಮ್, ಬನ್ನಿ. ಈಗ್ಲೂ ಕಾಲ್ ಮಾಡಿದ್ರೆ ಬನ್ನಿ ಮೇಡಮ್, ಆ ರೇಟ್ ಕೊಡ್ತೀವಿ, ಈ ರೇಟ್ ಕೊಡ್ತೀವಿ ಅಂತ ಕರೀತಾ ಇದಾರೆ. ನನ್ನ ಹೆಸರು ಪ್ರತಿಭಾ ಅಂತ. ನಾನು ತುಮಕೂರಿಂದ ಬಂದಿರೋದು. ನಾನು ಪಬ್ಲಿಕ್ ಟಿವಿ ಚಾನಲ್ ಅಲ್ಲಿ ಧನಗಣಪತಿ ಫೈನಾನ್ಸ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. 1 ಗ್ರಾಮ್ಗೆ ನಿಮ್ಗೆ 20,000 ಕೊಡ್ತೀವಿ ಅಮೌಂಟ್ ನ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ನಮ್ದು 50 ಗ್ರಾಮ್ ಚಿನ್ನ ಇತ್ತು. ಅದನ್ನ ನಾನು ನಮ್ಮ ಹಸ್ಬೆಂಡ್ ಅವ್ರಿಗೆ ಕಾಲ್ ಮಾಡಿದ್ವಿ. ಕಾಲ್ ಮಾಡ್ಬಿಟ್ಟು ಈ ತರ ಅಡ್ವರ್ಟೈಸ್ಮೆಂಟ್ ತೋರಿಸ್ತಿದ್ದೀರಲ್ಲ, ನಮ್ದು 50 ಗ್ರಾಮ್ ಚಿನ್ನ ಇದೆ, ಅದನ್ನ ಇಡಕ್ ಬರ್ಬೇಕು ಅಂತ ಅಂದಿಕ್ಕೆ, ಬನ್ನಿ ಸರ್ ನಿಮ್ಗೆ 1 ಗ್ರಾಮ್ಗೆ ನಾವು 20,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ರು. ನಾವು ಮಾರ್ಚ್ 25ನೇ ತಾರೀಕು ನಾನು ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಧನಗಣಪತಿ ಫೈನಾನ್ಸ್ ಕುವೆಂಪು ನಗರದಲ್ಲಿದೆ, ಅಲ್ಲಿ ಬಂದ್ಬಿಟ್ಟು ನಾವು ಅದು ಅಡವೆ ಅವ್ರಿಗೆ ಕೊಟ್ಟಿದ್ವಿ. ಅವ್ರು ಅವತ್ತು ಹೇಳಿದ್ದು, ಅಲ್ಲಿ ಪಲ್ಲವಿ ಅಂತ ಒಬ್ರು ನಮ್ಮ ಜೊತೆ ಮಾತಾಡಿದ್ರು. ಅವ್ರು ಅವಾಗ್ಲೂ ಕೂಡ ಹೇಳಿದ್ ನಮ್ಗೆ 1 ಗ್ರಾಮ್ಗೆ ನಿಮ್ಗೆ 18,000 ಕೊಡ್ತೀನಿ, ಪ್ಲಸ್ ಟಚ್ ಪ್ಯೂರಿಟಿ ಬರುತ್ತೆ, ಅದನ್ನ ಚೆಕ್ ಮಾಡ್ಬಿಟ್ಟು ಆಮೇಲೆ ನಾನು ನಿಮ್ಗೆ 20,000 ಅಮೌಂಟ್ ಕೊಡ್ತೀವಿ, 20,000 ರೂಪಾಯಿ ಮೇಲೆ ಬರುತ್ತೆ ಅಂತ ಹೇಳಿ ನಮ್ದು ಏನಿದೆ ಒಡವೆ ಎಲ್ಲ ತಗೊಂಡು ಚೆಕ್ ಮಾಡಿ, ಅವ್ರು ನಮ್ದು ಏನ್ ಒಡವೆ ಕೊಟ್ಟಿದೀವಿ ಅಂತಾನು ಅವ್ರು ನೋಡ್ಲಿಲ್ಲ. ತಗೊಂಡೋಗಿ ಪ್ಯೂರಿಟಿ ಚೆಕ್ ಮಾಡ್ತೀವಿ ಅಂತ ಡೈರೆಕ್ಟ್ ತಗೊಂಡೋಗಿ ಮೆಲ್ಟಿಂಗ್ ಮಿಷಿನ್ಗೆ ಹಾಕಿದ್ರು. ನಾವ್ ಏನಕ್ಕೆ ಸರ್ ಆತರ ಎಲ್ಲ ಹಾಕ್ತಿದಿರಲ್ಲ ಮೆಲ್ಟಿಂಗ್ ಮಿಷಿನ್ಗೆ, ನಾವ್ ಹೇಳೇ ಇಲ್ಲ ಅಂದಿದ್ಕೆ, ಅದ್ ಮೆಲ್ಟ್ ಮಾಡೇ ಪ್ಯೂರಿಟಿ ಚೆಕ್ ಮಾಡ್ಬೇಕು, ಇಲ್ಲ ಅಂದ್ರೆ ಬೇಡ ಅಂದ್ರೆ ನಿಮಗೆ ಸಪರೇಟ್ ನಾವು ಹೊಸ ಒಡವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಮೆಲ್ಟ್ ಮಾಡಿದ್ಮೇಲೆ ನಮ್ಗೊಂದು 2 ಗ್ರಾಮ್ ಅಷ್ಟು ಪೀಸ್ ಕೊಟ್ಬಿಟ್ಟು ಇದನ್ನ ಪ್ಯೂರಿಟಿ ಚೆಕ್ ಮಾಡ್ಕೊಂಡ್ ಹೋಗಿ ಅಂತ ಹೇಳ್ಬಿಟ್ಟು ಒಬ್ರು ನಂದನ್ ಅವ್ರ ಜೊತೆ ಬೇರೆ ಕಡೆ ಕಳ್ಸಿದ್ರು. ಅಲ್ಲಿ ಪ್ಯೂರಿಟಿ ಚೆಕ್ ಮಾಡಿದಾಗ ನಮಗೆ ನಮ್ದೆಲ್ಲಾ ಒಡವೆನೂ ಇರೋದು 916 ಅಲ್ಲಿ ಪ್ಯೂರಿಟಿ ಚೆಕ್ ಮಾಡಿದಾಗ ಬಂದಿದ್ದು ನಮಗೆ ಬರೀ 23.56 ಬಂತು. ಮತ್ತೆ ಅವ್ರು ಮತ್ತೆ ಇನ್ನೊಬ್ರ ಹತ್ರ ಅಮೌಂಟ್ ಸೆಟ್ಲ್ ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಬರೀ 50 ಗ್ರಾಮ್ಗೆ 2,40,000 ರೂಪಾಯಿ ಕೊಡ್ತೀವಿ ಅಂತ ಮಾತಾಡಿದ್ರು. ನಾವು ಇವತ್ತಿನ ಬೆಲೆಗೂ ಇಲ್ವಲ್ಲ, ಅದು ಆತರ ಅಲ್ಲ, ನಮ್ದೆಲ್ಲ 916 ಇರೋದು, ನಮ್ದೆಲ್ಲ ಸ್ಲಿಪ್ ಇದೆ ಅಂತ ತೋರಿಸಿದ್ರು. ನಿಮ್ದು ಟಚ್ ಕರೆಕ್ಟ್ ಆಗಿಲ್ಲ, ಇದು 916 ಅಲ್ಲ, ಸ್ಕಿನ್ ಪ್ಯೂರಿಟಿ ಅಷ್ಟೇ ಅದು ಅಂತ ಹೇಳಿದ್ರು. ನಾವ್ ಆಗದೇ ಇಲ್ಲ, ನಮಗೆ ಬೇಕೇ ಬೇಕು, ಇಲ್ಲ ನಮ್ದು ಒಡವೆ ರಿಟರ್ನ್ ಮಾಡಿ ಅಂದ್ರೆ ಇಲ್ಲ ಅಂತೇಳಿ 1 ಅವರ್ ಮಾತಾಡಿದೀವಿ. ತಿರ್ಗಾ ಅವ್ರು ಇಲ್ಲ, ನಾನು ಏನು ಕೊಡಲ್ಲ, ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಒಡವೆನೂ ಕೊಡಲ್ಲ, ದುಡ್ಡು ಕೊಡಲ್ಲ ಅಂದ್ರು. ಲಾಸ್ಟಿಗೆ ಮಾತಾಡಿ ನಮಗೆ 3,80,000 ಕೊಟ್ಬಿಟ್ಟು ನಿಮ್ದು ಒಡವೆ ಮಾಡ್ಕೊಡ್ತೀವಿ 1 ತಿಂಗಳೊಳಗಡೆ, ಅವಾಗ ಬಂದ್ಬಿಟ್ಟು ನಿಮ್ದು ಏನಿದೆಯೋ ಅದನ್ನ ಒಡವೆ ರಿಟರ್ನ್ ಮಾಡ್ಕೊಳ್ಳಿ, ಅದು ಅಮೌಂಟ್ ನನಗೆ ರಿಟರ್ನ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಓಕೆ ಅಂತ ಒಪ್ಕೊಂಡ್ವಿ. ಅವ್ರು ಇನ್ನೊಂದ್ ಜಾಗ ಕರ್ಕೊಂಡು ಹೋದ್ರು, ಅದು ಅಮೌಂಟ್ ಅಲ್ಲಿ ಕೊಡ್ಲಿಲ್ಲ. ಇನ್ನೊಂದ್ ಜಾಗ ಕರ್ಕೊಂಡೋಗಿ ಅಮೌಂಟ್ ನ ರೋಡಲ್ಲೇ ಕೊಡ್ತಿದ್ರು. ನಾವು ಬೇಡ, ಯಾವ್ದಾದ್ರು ನಿಮ್ದು ಆಫೀಸಲ್ಲೇ ಕರ್ಕೊಂಡೋಗಿ ಕೊಡಿ ಅಂದಿಕ್ಕೆ ಒಂದ್ ಕಡೆ ಕರ್ಕೊಂಡೋಗಿ ಕೊಟ್ರು. ಅದು 3,80,000 10,000 ಶಾರ್ಟೇಜ್ ಬಂತು. ಮತ್ತೆ ಹೋಗ್ಬಿಟ್ಟು ಇಸ್ಕೊಂಡ್ ಬರ್ತೀನಿ ಅಂತ ಹೋಗಿ ಮತ್ತೆ ಇಸ್ಕೊಂಡ್ಬಂದ್ರು. 3,80,000 ನಮ್ ಕೈ ಕೊಟ್ಟಿದ್ದಾರೆ. ಅದ್ರಲ್ಲೂ 500 ರೂಪೀಸ್ ಫೇಕ್ ನೋಟೇ ಬಂದಿದೆ. ಮತ್ತೆ ನಾವು ತಿರ್ಗಾ ಕೇಳಿಕೆ ನಮಗೂ ಅವ್ರು ಏನೇನ್ ವಿಡಿಯೋನು ಮಾಡ್ಕೊಟ್ಟಿದ್ದಾರೆ, ನಿಮ್ ಮತ್ತೆ ಬನ್ನಿ ತಿಂಗಳೊಳಗಡೆ ನಿಮ್ದು ಅಮೌಂಟ್ ಎಲ್ಲ ಏನು ಅಮೌಂಟ್ ರಿಟರ್ನ್ ಮಾಡಿ, ನಿಮ್ದು 50 ಗ್ರಾಮ್ದು ಒಂದ್ ಚೈನೇ ಮಾಡ್ಕೊಡ್ತೀನಿ 916 ಅಂತ ಇಲ್ಲ, ಡೈರೆಕ್ಟ್ ನಮ್ದು ಒಡವೆ ನಮ್ಮ ಹತ್ರನೇ ಇತ್ತು, ಅದು ಸೇಲ್ ಮಾಡೋಕ್ಕೋಸ್ಕರ ಅಂತ 2,40,000 ಕೊಡ್ತೀನಿ ಅಂತ ಹೇಳಿದವರು. ನಮಗೆ ಬೇಡವೇ ಬೇಡ ಅಂತ ಸ್ವಲ್ಪ ಮಾತಾಡಿದ್ಮೇಲೆ ಲಾಸ್ಟಿಗೆ ಅಷ್ಟು ಕೊಟ್ಬಿಟ್ಟು ನಿಮ್ದು ಚಿನ್ನ ನಾನೇ ರಿಟರ್ನ್ ಮಾಡ್ತೀನಿ,
ಮಾಡ್ಕೊಡ್ತೀನಿ, ಒಂದ್ ತಿಂಗಳು ಟೈಮ್ ಕೊಡಿ, ಅವಾಗ ನಾನು 3,80,000 ರಿಟರ್ನ್ ಮಾಡಿ ಆಮೇಲೆ ನಿಮಗೆ ನಾನು ಏನು ನಿಮ್ದು ಚಿನ್ನ 50 ಗ್ರಾಮ್ ಕೊಡ್ತೀನಿ ಅಂತ ಹೇಳಿದ್ರು. ಅದು 916 ಅದ್ರಲ್ಲಿ ಏನಂದ್ರೆ ಅವ್ರು 20,000 ಅಂತಾನೆ ಹಾಕ್ತಿದ್ದಾರೆ. ಅಲ್ಲಿ ಟಚ್ ಪ್ಯೂರಿಟಿ ಅಂತ ಎಲ್ಲಿ ಹೋಗಿ ಚೆಕ್ ಮಾಡ್ತೀವಲ್ಲ ಪ್ಯೂರಿಟಿ, ಅಲ್ಲಿ ಬರೀ 23% ಕೊಟ್ಟಿದ್ದಾರೆ. ನಂದೆಲ್ಲ 916 ಬಿಲ್ ಕೂಡ ಎಲ್ಲ ಇದೆ. ನಾನೆಲ್ಲಾ ಮಲ್ಬಾರ್ ಗೋಲ್ಡ್, ವಿಶ್ವಾಸ್ ಜ್ಯುವೆಲ್ಲರ್ ಎಲ್ಲ ದೊಡ್ಡ ಆತರ ಜ್ಯುವೆಲ್ಲರ್ ಶಾಪ್ ಅಲ್ಲೇ ತಗೊಂಡಿರೋದು. ಆದ್ರೆ ಅದ್ ನಿಮ್ 916 ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡಿದ್ರೆ ನಮಗೆ ಫೋನ್ ಕಾಂಟ್ಯಾಕ್ಟ್ ಇತ್ತು, ಈಗ ಆಲ್ರೆಡಿ ಫೋನ್ ಕಾಂಟ್ಯಾಕ್ಟ್ ಯಾವ್ದು ಸಿಕ್ತಿಲ್ಲ. ಕಾಲ್ ಮಾಡಿದ್ರೆ ಕನೆಕ್ಟ್ ರಿಸೀವ್ ಮಾಡ್ತಾರೆ. ಮತ್ತೆ ನಾವು ಅಂತ ಹೇಳ್ತೀವಿ, ಹಿಂಗೆ ನಾವು ತುಮಕೂರಿಂದ ಬಂದಿದ್ದೀವಿ, ನಮ್ದು ಏನಾಯ್ತು ಒಡವೆ ಇದು ಅಂದ್ರೆ ಆಚಾರ ಸಿಕ್ಕಿಲ್ಲ ಇನ್ನ ನಮ್ಗೆ, ನಿಮ್ದು ಒಡವೆ ನಾನ್ ಮಾಡ್ಸಕ್ ಹೇಳಿದೀನಿ ಅಂತಾರೆ. ಮತ್ತೆ ಫೋನ್ ಮಾಡಿ ಡೈಲಿ ಫೋನ್ ಮಾಡ್ತಾನೆ ಇದೀವಿ, ನಾಳೆ ಅಂತಿದ್ದಾರೆ. ಈಗ ಸ್ವಲ್ಪ ದಿನದಿಂದ ಕಾಲ್ ಕನೆಕ್ಟು ಆಗ್ತಾ ಇಲ್ಲ. ಮತ್ತೆ ನಂದಿನಿ ಅಂತ ಇದಾರೆ ಅಲ್ಲಿ, ಅವ್ರಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ. ಮೇಡಮ್ ನಾವು ತುಮಕೂರಿಂದ ಅಂತಂಗೆ, ಮೇಡಮ್ ನಾನು ವಿಚಾರಿಸ್ಬಿಟ್ಟು ಸರ್ ಹತ್ರ ಮಾತಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ರೆ ಅವತ್ ಫುಲ್ ನಮ್ ಕಾಲ್ ಕನೆಕ್ಟ್ ಆಗಲ್ಲ ಅವ್ರಿಗೆ. ಅದರಿಂದ ನಾನು ಈ ಪೂರ್ಣಿಮಾ ಅವ್ರ ವಿಡಿಯೋ ನೋಡಿದೆ. ಪೂರ್ಣಿಮಾ ಅವ್ರ ವಿಡಿಯೋ ನೋಡಿದ್ಮೇಲೆ ಈ ತರ ನಂತರ ಬೇರೆಯವ್ರಿಗೆಲ್ಲ ಫೇಕ್ ಆಗಿದೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದ್ ಮಾತಾಡ್ತಾ ಇರೋದು. ನಮ್ ತರ ಯಾರು ಮೋಸ ಹೋಗ್ಬೇಡಿ. ಎಷ್ಟು ಲಕ್ಷ ನಿಮ್ಗೆ ಮೋಸ ಆಗಿದೆ? ನಮಗೆ ಮಿನಿಮಮ್ 3 ಲಕ್ಷ ಆಗಿದೆ. 3 ರಿಂದ 4 ಅವತ್ತಿನ ರೇಟ್ ನೋಡ್ಕೊಂಡ್ರೆ ನಮಗೆ 4 ಲಕ್ಷದವರೆಗೂ ಅದು ಕೊಡ್ಬೇಕು. ಆದ್ರೆ ಅವರು ಇವಾಗ ಅದನ್ನು ಕೊಡಲ್ಲ ಅಂತಾನೆ ಅನ್ಕೊಂಡು ನಮಗೆ ಬರೀ 3,80,000. ಈಗ ಅಂದ್ರೆ ಅವ್ರ ಹತ್ರ ಮಾತಾಡಿರೋದು ಎಲ್ಲ ಸ್ಲಿಪ್ ಇದೆ.